ಲೆಬನಾನ್ ಮೇಲೆ ನಿಲ್ಲದ ಇಸ್ರೇಲ್ ದಾಳಿ. ಒಟ್ಟಾರೆಯಾಗಿ ಇಸ್ರೇಲ್ ದಾಳಿಯನ್ನ ಮುಂದುವರಿಸಿದ್ದು ಇಸ್ರೇಲ್ ಮತ್ತು ಅಮೆರಿಕ ಜಂಟಿ ದಾಳಿಯನ್ನ ನಡೆಸ್ತಾ ಇದೆ. ಲೆಬನಾನ್ ಮೇಲೆ ಇಸ್ರೇಲ್ ದಾಳಿ ನಿಲ್ತಾ ಇಲ್ಲ. ಬೈರುತ್ ನಗರ ಮೇಲೆ ನಿರಂತರವಾಗಿ ಅಟ್ಯಾಕ್ ಮಾಡ್ತಾನೆ ಇದೆ ಇಸ್ರೇಲ್ ದಾಳಿಗೆ ಈಗಾಗಲೇ 486 ಮಂದಿ ಲೆಬನಾನ್ನಲ್ಲಿ ಬಲಿಯಾಗಿದ್ದಾರೆ. ಸಾವು ನೋವುಗಳ ಸಂಖ್ಯೆ ಹೆಚ್ಚಾಗ್ತಾ ಇದ್ದು ವಸತಿ ಕಟ್ಟಡಗಳನ್ನ ಗುರಿಯಾಗಿಸಿ ಇಸ್ರೇಲ್ ಅಟ್ಯಾಕ್ ಅನ್ನ ಮಾಡ್ತಾ ಇದೆ. ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ನಡುವೆ ಭೀಕರ ಯುದ್ಧ ನಡೀತಾ ಇದ್ದು ದುಬೈ, ಯುಎಇ ಮೇಲೆ ಕ್ಷಿಪಣಿ ದಾಳಿಯನ್ನ ಮಾಡ್ತಾ ಇದ್ದು ಮಧ್ಯ ಪ್ರಾಚ್ಯ ಈ ಯುದ್ಧಕ್ಕೆ ತತ್ತರಿಸಿದೆ. ಮಧ್ಯ ಪ್ರಾಚ್ಯದ ಯುದ್ಧ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದ್ದು ದಾಳಿ ಪ್ರತಿದಾಳಿ ಮುಂದುವರೆದಿದೆ. ಈ ಯುದ್ಧದ ಎಫೆಕ್ಟ್ ಈಗಾಗಲೇ ವಿಶ್ವದಾದ್ಯಂತ ತಟ್ಟಿದ್ದು ಮಧ್ಯಪ್ರಾಚ್ಯ ಯುದ್ಧದಿಂದ ತೈಲ ಅನಿಲದ ಅಭಾವ ಉಂಟಾಗಿದೆ. ಪಾಲುದಾರ ದೇಶಗಳ ನೆರವಿಗೆ ರಷ್ಯಾ ಧಾವಿಸಿದ್ದು ತನ್ನ ಪಾಲುದಾರ ದೇಶಗಳಿಗೆ ಇಂಧನ ಪೂರೈಕೆಯನ್ನ ಮಾಡಲಿದೆ. ಇಂಧನ ಪೂರೈಕೆ ಮುಂದುವರಿಸುವುದಾಗಿ ಪುಟಿನ್ ಹೇಳಿಕೆಯನ್ನ ನೀಡಿದ್ದು ಒಟ್ಟಾರೆಯಾಗಿ ಈ ಯುದ್ಧದಿಂದ ಇರಾನ್, ಇಸ್ರೇಲ್ ಮತ್ತು ಅಮೆರಿಕ ನಡೆಸ್ತಾ ಇರುವ ಯುದ್ಧದಿಂದ ಈಗಾಗಲೇ ಮಧ್ಯಪ್ರಾಚ್ಯದ ಯುದ್ಧದಿಂದ ತೈಲದ ಅಭಾವ ಉಂಟಾಗಿದ್ದು ಅನಿಲದ ಅಭಾವವೂ ಕೂಡ ಉಂಟಾಗಿದೆ. ಆದರೆ ಪಾಲುದಾರ ದೇಶಗಳ ನೆರವಿಗೆ ರಷ್ಯಾ ಧಾವಿಸಿದ್ದು ತನ್ನ ಪಾಲುದಾರ ದೇಶಗಳಿಗೆ ಇಂಧನ ಪೂರೈಕೆಯನ್ನ ಮಾಡಲಿದ್ದು ಇಂಧನ ಪೂರೈಕೆಯನ್ನ ಮುಂದುವರಿಸುವುದಾಗಿ ಪುಟಿನ್ ಹೇಳಿಕೆಯನ್ನ ನೀಡಿದ್ದಾರೆ.